ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ಬ್ಯಾಂಕಿಂಗ್ ಷೇರುಗಳಲ್ಲಿ FII ಭಾರಿ ಪೆಟ್ಟು ಅಂತ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಕಂಪ್ಲೀಟ್ ಆಗಿ ನೋಡಿ ಹಾಗೂ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಗೊತ್ತಿದ್ದ ಹಾಗೆ FIIs ಕಂಟಿನ್ಯೂಸ್ ಆಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಸ್ಟಾಕ್ಸನ್ನು ಲಾಸ್ಟ್ 6 ಮಂತ್ಸಿಂದ ಸೇಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ 1 ಇಯರಿಂದ ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ಸು ಅಂಡರ್ ಪರ್ಫಾರ್ಮ್ ಆಗಿದೆ ನಿಫ್ಟಿ 50 ಕಂಪೇರ್ ಮಾಡಿದರೆ. ಈ ವಿಡಿಯೋದಲ್ಲಿ ಯಾವ ಸೆಕ್ಟರ್ದಲ್ಲಿ FIIs ದುಡ್ಡನ್ನು ಕಮ್ಮಿ ಮಾಡಿದ್ದಾರೆ, ಯಾವ ಸೆಕ್ಟರ್ದಲ್ಲಿ ಅವರ ಸ್ಟೇಕನ್ನು ಜಾಸ್ತಿ ಮಾಡಿದ್ದಾರೆ ಅಂತ ನಾವು ಒಂದು ಸಮರಿ ಹಾಕಿದ್ದೀವಿ. ಬ್ಯಾಂಕಿಂಗ್ ಸರ್ವಿಸಸ್ ಸೆಕ್ಟ್ರಲ್ಲಿ FII ಸ್ಟೇಕು ಮಾರ್ಚ್ 2022 ಅಲ್ಲಿ 34.2% ಇತ್ತು. 2021 ಮಾರ್ಚಲ್ಲಿ ಒಂದು ವರ್ಷ ಹಿಂದೆ 39.6% ಇತ್ತು. ಅಂದರೆ 5.4% ಸ್ಟೇಕು ಕಮ್ಮಿ ಮಾಡಿದ್ದಾರೆ. ಇನ್ಶೂರೆನ್ಸಲ್ಲಿ 23.6 ಇದ್ದಿದ್ದು 20.2 ಆಗಿದೆ, 3.4% ಸ್ಟೇಕನ್ನು ಕಮ್ಮಿ ಮಾಡಿದ್ದಾರೆ. NBFCs ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸು ಅದು 12.8% ಇಂದ 11% ಮಾಡಿದ್ದಾರೆ, 1.8% ಡೌನು. ಟೆಕ್ನಾಲಜಿಯಲ್ಲಿ 12.8 ಇಂದ 14% ಆಗಿದೆ, 1.2% ಜಾಸ್ತಿ ಆಗಿದೆ. ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರು 10.5% ಇಂದ 12.2% ಸ್ಟೇಕ್ ಇದೆ FIIs ಮಾರ್ಚ್ 2022 ಅಲ್ಲಿ, 1.7% ಜಾಸ್ತಿ ಆಗಿದೆ. ಹೆಲ್ತ್ ಕೇರು 4.8 ಇದ್ದಿದ್ದು 4.8 ಇದೆ, ಚೇಂಜ್ ಆಗಿಲ್ಲ. ಆಟೋಮೊಬೈಲು 5.1% ಇಂದ 4.4% ಬಂದಿದೆ, 0.7% ಕಮ್ಮಿ ಆಗಿದೆ. ಕನ್ಸ್ಯೂಮರ್ ಸೆಕ್ಟರು 7.5 ಇಂದ 6.7% ಆಗಿದೆ, 0.8% ಡೌನ್ ಆಗಿದೆ. ಮೆಟಲ್ ಸೆಕ್ಟ್ರಲ್ಲಿ FIIs ಸ್ಟೇಕ್ ಜಾಸ್ತಿ ಆಗಿದೆ, 1.9 ಇಂದ 2.8% ಆಗಿದೆ, 0.9% ಜಾಸ್ತಿ ಆಗಿದೆ. ಟೆಲಿಕಾಂ ಸೆಕ್ಟ್ರಲ್ಲೂ ಸ್ವಲ್ಪ ಜಾಸ್ತಿ ಮಾಡಿದರೆ 0.4% ಜಾಸ್ತಿ ಆಗಿದೆ. ಅದೇ ಥರ ಪರ್ಸೆಂಟೇಜ್ ರಿಟರ್ನ್ಸ್ ಬೇರೆ ಬೇರೆ ಸೆಕ್ಟ್ರಲ್ಲಿ ಹಾಕಿದ್ದೀನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಸೆಕ್ಟರ್ಸಲ್ಲಿ FIIs ಅವರ ಸ್ಟೇಕನ್ನು ಕಮ್ಮಿ ಮಾಡಿದರೆ ಆ ಪರ್ಟಿಕ್ಯುಲರ್ ಸೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿರಲ್ಲ ಅಂತ. ಬ್ಯಾಂಕಿಂಗ್ ಸರ್ವಿಸಸ್ಸು ಲಾಸ್ಟ್ 1 ಇಯರಲ್ಲಿ ರಿಟರ್ನ್ಸ್ 7%, ನಿಫ್ಟಿ 50 ರಿಟರ್ನ್ಸ್ 1 ಇಯರಲ್ಲಿ 15%. ಇನ್ಶೂರೆನ್ಸಲ್ಲಿ ಆ್ಯಕ್ಚುಲಿ ಬರೀ ಇನ್ಶೂರೆನ್ಸ್ ಸ್ಟಾಕ್ಸ್ದು ಒಂದು ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಸೊ ಹಾಕಿಲ್ಲ. NBFCಸು ಬರೀ NBFCs ಅಂತ ಒಂದು ಇಂಡೆಕ್ಸ್ ಇಲ್ಲ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿಲ್ಲ. ಟೆಕ್ನಾಲಜಿ ಸೆಕ್ಟರು 22% ಜಾಸ್ತಿ ಆಗಿದೆ ಲಾಸ್ಟ್ 1 ಇಯರಲ್ಲಿ, ಹಾಗೂ ನಿಫ್ಟಿ 50 15% ಜಾಸ್ತಿ ಆಗಿದೆ. ಅದೇ ಥರ ಆಯಿಲ್ ಆ್ಯಂಡ್ ಗ್ಯಾಸು 6 ಮಂತ್ಸ್ ಡೇಟಾ ಇದೆ, 6% ಜಾಸ್ತಿ ಆಗಿದೆ. ನಿಫ್ಟಿ 50 15% ಒಂದು ವರ್ಷಕ್ಕೆ. ಹೆಲ್ತ್ ಕೇರು -2% 6 ಮಂತ್ಸಿಗೆ, 15% ನಿಫ್ಟಿಗೆ. ಆಟೋಮೊಬೈಲ್ ಸೆಕ್ಟರ್ 13% ಲಾಸ್ಟ್ 1 ಇಯರು. ಕನ್ಸ್ಯೂಮರ್ ಸೆಕ್ಟರು 20% ಲಾಸ್ಟ್ 1 ಇಯರಲ್ಲಿ ರಿಟರ್ನ್ಸ್ ಕೊಟ್ಟಿದೆ. ಮೆಟಲ್ ಸೆಕ್ಟರು 30% ರಿಟರ್ನ್ಸ್ ಕೊಟ್ಟಿದೆ, ಕಂಪೇರ್ ಟು ನಿಫ್ಟಿ 50 ಬರೀ 15% ಕೊಟ್ಟಿದೆ. ಟೆಲಿಕಾಂ ಸೆಕ್ಟರು ಸ್ಪೆಸಿಫಿಕ್ ಆಗಿ ಟೆಲಿಕಾಂ ಸೆಕ್ಟರ್ ಸ್ಟಾಕ್ಸ್ ಇಂಡೆಕ್ಸ್ ಇಲ್ಲ, ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಹಾಕಿಲ್ಲ. ನೀವು ಅಬ್ಸರ್ವ್ ಮಾಡಿದರೆ FIIs ಅವರ ಇನ್ವೆಸ್ಟ್ಮೆಂಟ್ಸನ್ನು ಶಫಲ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಸ್ಟಾಕ್ಸಲ್ಲಿ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೂ ಅವರಿಗೆ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟ್ಸ್ ಅದು ವರ್ಲ್ಡಲ್ಲೂ ಹಾಕ್ಲಿಕ್ಕೆ ಆಪ್ಷನ್ ಇದೆ. ಸೊ ಇಲ್ಲಿ ಬಿಟ್ಟರೆ ಚೈನಾಕ್ಕೆ ಹೋಗ್ಬೋದು, ಚೈನಾ ಬಿಟ್ಟರೆ ಮಲೇಷ್ಯಾಗೆ ಹೋಗ್ಬೋದು, ಈ ಥರ ಬೇರೆ ಬೇರೆ ಕಂಟ್ರೀಸಲ್ಲೂ ದುಡ್ಡು ಹಾಕ್ತಾ ಇರ್ತಾರೆ. ಎಲ್ಲಿ ಅವ್ರಿಗೆ ಅನಿಸುತ್ತೆ ಜಾಸ್ತಿ ರಿಟರ್ನ್ಸ್ ಬರ್ಬೋದು ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅಂತ. ಈ FIIs ಕೆಲವು ಸತಿ ರೈಟ್ ಆಗಿರ್ತಾರೆ, ಕೆಲವು ಸತಿ ರಾಂಗ್ ಡಿಸಿಷನ್ಸು ತಗೊಳ್ತಾರೆ. ಆದರೆ ಒಂದಂತೂ ಗ್ಯಾರಂಟಿ, ಅವ್ರ ಹತ್ರ ತುಂಬ ಜಾಸ್ತಿ ಅಮೌಂಟ್ ಇದ್ದಿರೋ ಕಾರಣ ಅವರು ಮಾರ್ಕೆಟ್ ಡೈರೆಕ್ಷನನ್ನು ಡಿಟರ್ಮಿನ್ ಮಾಡಲಿಕ್ಕೆ ಸಾಧ್ಯ ಇದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಕ್ವಿಸ್ ಕ್ವೆಶ್ಚನ್ನು, ಅಕಸ್ಮಾತ್ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನೀವೇನು ಮಾಡಬೇಕು, ನೀವು ಗೂಗಲ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೊಂದು ಹೊಸ ವಿಚಾರ ತಿಳ್ಕೊಂಡಾಗಾಯಿತು. ಗೌರ್ಮೆಂಟು 51% ಸ್ಟೇಕು ಪವನ್ ಹನ್ಸ್ ಕಂಪ್ನಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಈ ಪವನ್ ಹನ್ಸ್ ಕಂಪ್ನಿ ಏನು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಪ್ರೊವೈಡ್ ಮಾಡ್ತದೆ? A. ವಿಂಡ್ ಎನರ್ಜಿ ಜನರೇಷನ್, B. ಹೆಲಿಕಾಪ್ಟರ್ ಸರ್ವಿಸಸ್, 3. ವಾಟರ್ ಡಿಸ್ಟ್ರಿಬ್ಯೂಷನ್ ಇನ್ ರೂರಲ್ ಏರಿಯಾಸ್, ಹಾಗೂ D. ಡಿಫೆನ್ಸ್ ಎಕ್ವಿಪ್ಮೆಂಟು. ನಿಮಗೆ ಯಾವ್ದು ಆನ್ಸರ್ ಕರೆಕ್ಟ್ ಅಂತ ಕಾಣಿಸುತ್ತೆ ಫಸ್ಟು ಆ ಆಪ್ಷನನ್ನು ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ, ಮತ್ತೆ ನೀವು ಗೂಗಲ್ ಹಾಕಿ ಚೆಕ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ನಾಲೆಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.